ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರಿಗಳು ರೇಡ್ ಮಾಡಿ ಬೀಗವನ್ನ ಜಡಿದ್ರು ಕೂಡ ಮತ್ತದೇ ಕೃತ್ಯ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಿಲ್ಲದ ಭ್ರೂಣಲಿಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ರೇಡ್ ಮಾಡಿ ಬೇಗ ಜಡಿದ್ರು ಕೂಡ ಮತ್ತದೇ ಕೃತ್ಯವನ್ನ ಮಾಡ್ತಾ ಇರುವಂತದ್ದು. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅಕ್ರಮ ಭ್ರೂಣ ಪತ್ತೆ ದಂಧೆಯನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ ಸ್ಕ್ಯಾನಿಂಗ್ ಸೆಂಟರ್ಗಳ ಕೃತ್ಯ ಈಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಈಗಾಗಲೇ ಕೆಆರ್ಪೇಟೆಯ 2 ಸೆಂಟರ್ಗಳಲ್ಲಿ ಅಕ್ರಮ ಭ್ರೂಣಲಿಂಗ ಪತ್ತೆ ದಂಧೆಯನ್ನ ಮಾಡ್ತಾ ಇರುವಂತದ್ದು. ಅಪ್ರಾಪ್ತ ಗರ್ಭಿಣಿಯರಿಗೂ ಕೂಡ ಸ್ಕ್ಯಾನಿಂಗ್ ಮಾಡಿರೋ ಆರೋಪ ಇಲ್ಲಿ ಕೇಳಿಬಂದಿದೆ. ನಾವಿ ಹಾಗೂ ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. 2018ರಿಂದ ಇದುವರೆಗೂ ಕೂಡ 10,101 ಮಹಿಳೆಯರಿಗೆ ಇವರು ಸ್ಕ್ಯಾನಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಆದರೆ ರಿಜಿಸ್ಟರ್ನಲ್ಲಿ ಕೇವಲ 3,629 ಪ್ರಕರಣ ಮಾತ್ರ ನಮೂದಿಸಲಾಗಿದೆ. ಆದರೆ ಉಳಿದ 6,472 ಸ್ಕ್ಯಾನಿಂಗ್ ವಿವರ ರಿಜಿಸ್ಟರ್ನಲ್ಲಿ ನಮೂದಿಸಿಲ್ಲ ಸಿಬ್ಬಂದಿಗಳು. ಈ ನಮೂದಾಗದ ಪ್ರಕರಣಗಳು ಭ್ರೂಣಲಿಂಗ ಪತ್ತೆ ಮಾಡಿರೋ ಬಗ್ಗೆ ಈಗಾಗಲೇ ಒಂದ್ ಕಡೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಈಗ ಬಯಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಘವೇಂದ್ರ, ಒಂದ್ ಕಡೆ ನೋಡ್ತಾ ಇರಬಹುದು ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ರೀತಿಯಾದ ಘಟನೆಗಳು ನಡೀತಾನೆ ಇದ್ದಾವೆ. ಆದ್ರೂ ನಿಲ್ಲೋ ಕೆಲಸವನ್ನ ಅಧಿಕಾರಿಗಳು ಕೂಡ ಒಂದ್ ಕಡೆ ಮಾಡ್ತಾ ಇಲ್ಲ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಕಳೆದ ವರ್ಷ ಅಷ್ಟೇ ಕೂಡ ಮಂಡ್ಯದ ಆಲೆಮನೆಯೊಂದರಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುವಂತ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿಂದಲೂ ಕೂಡ ಸಾಕಷ್ಟು ಕಾರ್ಯಾಚರಣೆ ಮೂಲಕ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಭ್ರೂಣಲಿಂಗ ಪತ್ತೆ ಬಗ್ಗೆ ಅಧಿಕಾರಿಗಳು ಸಾಕಷ್ಟು ಒಂದು ದಾಳಿಯನ್ನ ಮಾಡ್ತಿದ್ರು. ಅದರ ನಡುವೆ ಕೂಡ ಇದೀಗ ಕೆಆರ್ಪೇಟೆಯ 2 ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಈಗ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡ್ತಿರೋದನ್ನ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು. ಅದರಲ್ಲೂ ಕೂಡ 2 ಸೆಂಟರ್ಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭ್ರೂಣಲಿಂಗ ಪತ್ತೆ ಮಾಡಿರುವಂತಹ ಮಾಹಿತಿ ಕೂಡ ಈಗ ಹೊರಬಿದ್ದಿರುವಂತದ್ದು. ಒಂದು ನಿಜಕ್ಕೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಎಷ್ಟೊಂದು ರೋಚಕ ಅನಿಸುತ್ತೆ. ಯಾಕೆಂದ್ರೆ ಕೆಆರ್ಪೇಟೆಯ ಕುಶಲ್ ಹಾಗೂ ಮತ್ತೊಂದು ನಾವಿ ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಅಪ್ರಾಪ್ತರಿಗೂ ಕೂಡ ಈಗ ಸ್ಕ್ಯಾನಿಂಗ್ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ 2 ಸೆಂಟರ್ಗಳಲ್ಲಿ ಸುಮಾರು 31ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರಿಗೆ ಏನು ಸ್ಕ್ಯಾನಿಂಗ್ ಅನ್ನ ಮಾಡುವಂತಹ ವಿವರ ಈಗ ಅಧಿಕಾರಿಗಳೇ ಲಭ್ಯ ಆಗಿರುವಂತದ್ದು. ಏನು ಈ ಅಪ್ರಾಪ್ತರಿಗೆ ಸ್ಕ್ಯಾನಿಂಗ್ ಮಾಡುವ ಸಂದರ್ಭದಲ್ಲಿ ವಿವರವನ್ನು ಪಡೆದುಕೊಂಡು ಪೋಸ್ಕೋ ಕಾಯ್ದೆಯಡಿ ಪಟ್ಟಣದ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಪಟ್ಟಣದ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕಾದ್ದು ಆದ್ಯ ಕರ್ತವ್ಯ. ಆದ್ರೆ ಇದನ್ನ ಗಾಳಿಗೆ ತೂರಿ ಸುಮಾರು 31 ಬಾಲಕಿಯರಿಗೆ ಅಂದ್ರೆ ಅಪ್ರಾಪ್ತ ಬಾಲಕಿಯರಿಗೆ ಒಂದು ಕಡೆ ಈ ರೀತಿಯ ಭ್ರೂಣಲಿಂಗ ಅಂದ್ರೆ ಸ್ಕ್ಯಾನಿಂಗ್ ಅನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸುಮಾರು 10,100ಕ್ಕೂ ಹೆಚ್ಚು ಒಂದು ಭ್ರೂಣಲಿಂಗ ಪತ್ತೆ ಮಾಡುವಂತ ಪ್ರಕರಣಗಳು ಬೆಳಕಿಗೆ ಬಂದಿದ್ದು. ಇದರಲ್ಲಿ ಸುಮಾರು 3,000 ಅಷ್ಟೇ ರಿಜಿಸ್ಟರ್ ನಮೂದೆ ಮಾಡಿದ್ರೆ ಉಳಿಕೆ 6,000ಕ್ಕೂ ಹೆಚ್ಚು ಪ್ರಕರಣಗಳನ್ನ ಇವರು ಯಾವುದೇ ರೀತಿಯಲ್ಲೂ ನಮೂದು ಮಾಡಿಲ್ಲ, ಯಾವುದೇ ವಿವರವನ್ನು ಕೂಡ ಪಡ್ಕೊಂಡಿಲ್ಲ. ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುವಂತ ಕೆಲಸಗಳು ನಡೀತಿದೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬಂದಿರುವುದು. ಈ ಬಗೆಯಾಗಿ ಪಟ್ಟಣದ ಮಂಜುನಾಥ್ ಎಂಬುವರು ಕೂಡ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈ ದೂರಿನನ್ವಯ ಇದೀಗ ಈ 2 ಸೆಂಟರ್ಗಳ ಮೇಲೆ ಏನು ಈ ಅಧಿಕಾರಿಗಳು ದಾಳಿ ನಡೆಸಿ ಈ ಒಂದು ಅಕ್ರಮವನ್ನ ಬಯಲಿಗೆ ತಂದಿದ್ದಾರೆ. ಈ ಒಂದು ಸೆಂಟರ್ಗಳಲ್ಲಿ ನಡೀತಿದಂತಹ ಒಂದು ಏನು ಭ್ರೂಣಲಿಂಗ ಪತ್ತೆಯನ್ನು ಕಾರ್ಯ ಇತ್ತು ಅದನ್ನ ಈಗ ಪತ್ತೆ ಹಚ್ಚಿ ಅವರ ವಿರುದ್ಧ ಕೂಡ ಈಗ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಅದೇ ರೀತಿಯಾಗಿ ಏನು ಜಿಲ್ಲೆಯಾದ್ಯಂತ ಇರುವಂತಹ ಏನು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಿದೆ, ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ದು ಕಡ್ಡಾಯ. ಆದ್ರೆ ಇವರೆಲ್ಲರೂ ಕೂಡ ಒಟ್ಟಾಗಿ ಏನು ಖಾಸಗಿ ಸೆಂಟರ್ಗಳಲ್ಲಿ ಶಾಮೀಲಾಗಿ ಆ ಒಂದು ಖಾಸಗಿ ಸೆಂಟರ್ಗಳಿಗೆ ಅನುಕೂಲ ಮಾಡಿಕೊಳ್ಳುವ ದೃಷ್ಟಿಯಿಂದ ಸ್ಕ್ಯಾನಿಂಗ್ ಸೆಂಟರ್ ಅಂದ್ರೆ ಸ್ಕ್ಯಾನಿಂಗ್ ಯಂತ್ರಗಳನ್ನ ಬಳಸದೇ ಇರೋದು ಕೂಡ ಈಗ ಈ ಪ್ರಕರಣದಿಂದ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡ್ತಾರೆ ಎಲ್ಲೋ ಒಂದು ಕಡೆ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳ ಜೊತೆ ಈ ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಸೇರ್ಕೊಂಡು ಈ ರೀತಿ ದಂಧೆಯಲ್ಲಿ ಭಾಗಿಯಾಗಿರೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ SP ಲೋಕಾಯುಕ್ತ ಬ್ಯಾಟ್ರಾಗೌಡ ನೇತೃತ್ವದಲ್ಲಿ ಏಕಕಾಲದಲ್ಲಿ ಜಿಲ್ಲೆ ಆಸ್ಪತ್ರೆ ಸೇರಿದಂತೆ ಈ 2 ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿ ಈ ಒಂದು ಪ್ರಕರಣ ಈಗ ಬೆಳಕಿಗೆ ತಂದಿದ್ದಾರೆ. ಈ ಒಂದು ಏನು ಲೋಕಾಯುಕ್ತ ಉಪಾಯುಕ್ತರಾದಂತಹ ವೀರಪ್ಪ ಏನು ಈ ಒಂದು ಆದೇಶದ ಮೇರೆಗೆ ಈಗ ಈ ದಾಳಿ ನಡೆದಿರುವಂತದ್ದು. ಇದೀಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಈಗ ಎಲ್ಲಾ ಸ್ಕ್ಯಾನಿಂಗ್ ಸೆಂಟರ್ಗಳು ಕೂಡ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.